ಸನಾತನ ಮಹಾದ್ರುಮ ನಮ್ಮ ಹೆಮ್ಮೆಯ ಸನಾತನ ಸಂಸ್ಕೃತಿಯ ವಾಹಿನಿ. ಅಥ ಅಷ್ಟಮಃ ಸರ್ಗಃ ತಸ್ಯ ತ್ವೇವಂ ಪ್ರಭಾವಸ್ಯ ಧರ್ಮಜ್ಞಸ್ಯ ಮಹಾತ್ಮನಃ ಸುತಾರ್ಥಂ ತಪ್ಯಮಾನಸ್ಯ ನಾಸೀದ್ವಂಶಕರಃ ಸುತಃ ಚಿಂತಯಾನಸ್ಯ ತಸ್ಯೇಯಂ ಬುದ್ಧಿರಾಸೀನ್ಮಹಾತ್ಮನಃ ಸುತಾರ್ಥೀ ಹಯಮೇಧೇನ ಕಿಮರ್ಥಂ ನ ಯಜಾಮ್ಯಹಂ ಸ ನಿಶ್ಚಿತಾಂ ಮತಿಂ ಕೃತ್ವಾ ಯಷ್ಟವ್ಯಮಿತಿ ಬುದ್ಧಿಮಾನ್ ಮಂತ್ರಿಭಿಃ ಸಹ ಧರ್ಮಾತ್ಮಾ ಸರ್ವೈರೇವ ಕೃತಾತ್ಮಭಿಃ ತತೋ ಬ್ರವೀದಿದಂ ರಾಜಾ ಸುಮಂತ್ರಂ ಮಂತ್ರಿಸತ್ತಮಂ ಶೀಘ್ರಮಾನಯ ಮೇ ಸರ್ವಾನ್ ಗುರುಂಸ್ತಾನ್ ಸ ಪುರೋಹಿತಾನ್ ತತಃ ಸುಮಂತ್ರಸ್ತ್ವರಿತಂ ಗತ್ವಾ ತ್ವರಿತವಿಕ್ರಮಃ ಸಮಾನಯತ್ ಸ ತಾನ್ ಸರ್ವಾನ್ ಸಮಸ್ತಾನ್ ವೇದಪಾರಗಾನ್ ಸುಯಜ್ಞಂ ವಾಮದೇವಂ ಚ ಜಾಬಾಲಿಮಥ ಕಾಶ್ಯಪಂ ಪುರೋಹಿತಂ ವಸಿಷ್ಠಂ ಚ ಯೇ ಚಾನ್ಯೇ ದ್ವಿಜಸತ್ತಮಾಃ ತಾನ್ ಪೂಜಯಿತ್ವಾ ಧರ್ಮಾತ್ಮಾ ರಾಜಾ ದಶರಥಸ್ತದಾ ಇದಂ ಧರ್ಮಾರ್ಥಸಹಿತಂ ಶ್ಲಕ್ಷ್ಣಂ ವಚನಮಬ್ರವೀತ್ ಮಮ ಲಾಲಪ್ಯಮಾನಸ್ಯ ಪುತ್ರಾರ್ಥಂ ನಾಸ್ತಿ ವೈ ಸುಖಂ ತದರ್ಥಂ ಹಯಮೇಧೇನ ಯಕ್ಷ್ಯಾಮೀತಿ ಮತಿರ್ಮಮ ತದಹಂ ಯಷ್ಟುಮಿಚ್ಛಾಮಿ ಶಾಸ್ತ್ರದೃಷ್ಟೇನ ಕರ್ಮಣ ಕಥಂ ಪ್ರಾಪ್ಸ್ಯಾಮ್ಯಹಂ ಕಾಮಂ ಬುದ್ಧಿರತ್ರ ವಿಚಾರ್ಯತಾಂ ತತಃ ಸಾಧ್ವಿತಿ ತದ್ವಾಕ್ಯಂ ಬ್ರಾಹ್ಮಣಃ ಪ್ರತ್ಯಪೂಜಯನ್ ವಸಿಷ್ಠಪ್ರಮುಖಾಃ ಸರ್ವೇ ಪಾರ್ಥಿವಸ್ಯ ಮುಖೇರಿತಂ ಊಚುಶ್ಚ ಪರಮಪ್ರೀತಾಃ ಸರ್ವೇ ದಶರಥಂ ವಚಃ ಸಂಭಾರಾಃ ಸಂಭ್ರಿಯಂತಾತೆ ತುರಗಶ್ಚ ವಿಮುಚ್ಯತಾಂ सरैवाश्चोत्तरे तीरे यज्ञभूमिर्विधीयताम् सर्वथा प्राप्स्यसे पुत्रानभिप्रेतांश्च पार्थिव यस्य ते धार्मिकी बुद्धिरियं पुत्रार्थमागता ततः प्रीतो भवद्राजा श्रुत्वा तद्विजभाषितम् अमात्यांश्चाब्रवीद्राजा हर्षपर्याकुलेक्षणः संभाराः सम्भ्रियन्तामे गुरूणां वचनादिह समर्थाधिष्ठितश्चाश्वः सोपाध्यायो विमुच्यताम् सरैवाश्चोत्तरे तीरे यज्ञभूमिर्विधीयताम् शान्तयश्चाभिवर्धन्तां यथा कल्पं यथाविधि शक्यः कर्तुमयं यज्ञः सर्वेणापि महीक्षिता नापराधो भवेत् कष्टो यद्यस्मिन् क्रतुसत्तमे छिद्रं हि मृगयन्तेऽत्र विद्वांसो ब्रह्मराक्षसाः निहतस्य च यज्ञस्य सद्यः कर्ता विनश्यति तद्यथा विधिपूर्वं मे क्रतुरेष समाप्यते तथा विधानं क्रियतां समर्थाः करणेष्विह तथेति चाब्रुवन् सर्वे मन्त्रिणः प्रत्यपूजयन् पार्थिवेन्द्रस्य तद्वाक्यं यथा ज्ञप्तं निशम्यते तथा द्विजास्ते धर्मज्ञा वर्धयन्तो नृपोत्तमम् अनुज्ञातास्ततः सर्वे पुनर्जग्मुर्यथागतम् विसर्जयित्वा तान् विप्रान् सचिवानिदमब्रवीत् ऋत्विग्भिरुपदिष्टोऽयं यथावत् क्रतुराप्यताम् इत्युक्त्वा नृपशार्दूलः सचिवान् समुपस्थितान् विसर्जयित्वा स्वं वेश्म प्रविवेश महाद्युतिः ततः स गत्वा ताः पत्नीर्नरेन्द्रो हृदयप्रियाः उवाच दीक्षां विशतयक्ष्येऽहं सुतकारणात् तासां तेनातिकान्तेन वचनेन सुवर्चसां मुखपद्मान्यशोभन्तपद्मानीव हिमात्यये इत्यार्षे श्रीमद् रामायणे वाल्मीकीये आदिकाव्ये
ಬಾಲಕಾಂಡೇ ಅಷ್ಟಮಃ ಸರ್ಗಃ. 8ನೇ ಸರ್ಗದಲ್ಲಿ ದಶರಥನು ಪುತ್ರ ಸಂತಾನಕ್ಕಾಗಿ ಯಾವ ಯಾಗ ಕೈಗೊಂಡನೋ ಅದನ್ನು ಯಾರೆಲ್ಲ ಅನುಮೋದಿಸಿದರು ಎಂಬುದರ ವರ್ಣನೆ ಇದೆ. ಧರ್ಮಾತ್ಮನಾದ, ತೇಜೋವಂತನಾದ, ಕೀರ್ತಿಶಾಲಿಯಾದ ದಶರಥನಿಗೆ ಇದ್ದುದು ಒಂದೇ ಚಿಂತೆ: ವಂಶಾಭಿವೃದ್ಧಿ ಮಾಡುವ ಪುತ್ರನು ಇರಲಿಲ್ಲ. ಈ ಕಾರಣದಿಂದಾಗಿ ದೈವಾನುಗ್ರಹ ಪಡೆಯಲು ಸರ್ವ ಪಾಪ ನಿವಾರಣೆಗಾಗಿ ಇರುವ ಅಶ್ವಮೇಧ ಯಾಗವನ್ನು ಮಾಡಲು ಸಂಕಲ್ಪಿಸಿದನು. ಮಂತ್ರಿಗಳನ್ನೆಲ್ಲ ಕರೆದು ತನ್ನ ನಿರ್ಧಾರವನ್ನು ಅವರೊಡನೆಯೂ ಚರ್ಚಿಸಿ ಸುಮಂತ್ರನಿಗೆ ಹೀಗೆ ಹೇಳಿದನು: ಸುಮಂತ್ರ, ಕೂಡಲೇ ಗುರುಗಳಾದ ವಸಿಷ್ಠರನ್ನೂ ಪುರೋಹಿತರಾದ ವಾಮದೇವ ಮತ್ತು ಇತರರನ್ನು ಬರಲು ತಿಳಿಸು. ಒಡನೆಯೇ ಸುಮಂತ್ರನು ಪ್ರಧಾನ ಪುರೋಹಿತರಾದ ವಸಿಷ್ಠರು ಹಾಗೂ ಇತರ ಬ್ರಾಹ್ಮಣೋತ್ತಮರಾದ ಸುಯಜ್ಞ, ವಾಮದೇವ, ಜಾಬಾಲಿ, ಕಶ್ಯಪರು ಎಲ್ಲರನ್ನೂ ಗೌರವಪೂರ್ವಕವಾಗಿ ಕರೆತಂದನು. ದಶರಥನು ಅವರನ್ನು ಕುರಿತು: ಬ್ರಾಹ್ಮಣೋತ್ತಮರೇ, ಪುತ್ರ ಸಂತಾನ ಪ್ರಾಪ್ತಿಗಾಗಿ ಅಶ್ವಮೇಧ ಯಾಗ ಮಾಡಬೇಕೆಂದು ಸಂಕಲ್ಪ ಮಾಡಿದ್ದೇನೆ. ಸಾಮಾನ್ಯವಾಗಿ ಇಂತಹ ದೊಡ್ಡ ದೊಡ್ಡ ಯಾಗ ಮಾಡುವ ಸಮಯದಲ್ಲಿ ವಿಘ್ನಗಳು ಉಂಟಾಗುತ್ತವೆ ಎಂದು ಕೇಳಿದ್ದೇನೆ. ಆದರೆ ಯಾಗ ನಿರ್ವಿಘ್ನವಾಗಿ ನಡೆದು ನನ್ನ ಉದ್ದೇಶ ಸಾರ್ಥಕವಾಗುವಂತೆ ಏನಾದರೂ ಉಪಾಯವನ್ನು ಸೂಚಿಸಿ ಎಂದು ಹೇಳಿದನು. ಪುರೋಹಿತರೆಲ್ಲರೂ ಹೀಗೆ ಹೇಳಿದರು: ಮಹಾರಾಜ, ನಿನ್ನ ಸಂಕಲ್ಪ ಸಾಧುವಾಗಿದೆ. ಯಾಗಕ್ಕೆ ಬೇಕಾದ ಉಪಕರಣಗಳೆಲ್ಲ ಸಿದ್ಧವಾಗಲಿ. ಯಾಗಕ್ಕೆಂದು ಉದ್ದೇಶಿಸಿರುವ ಅಶ್ವವನ್ನು ಪೂಜಿಸಿ ಸ್ವತಂತ್ರಗೊಳಿಸಲಿ. ನಿನ್ನ ಉದ್ದೇಶ ಸಕಾರಾತ್ಮಕವಾಗಿಯೇ ಇದೆ. ನಿನಗೆ ಮಕ್ಕಳು ಜನಿಸುವುದರಲ್ಲಿ ಸಂಶಯವೇ ಇಲ್ಲ. ಯಾಗಕ್ಕೆ ಸರಯೂ ನದಿಯ ಉತ್ತರ ದಿಕ್ಕಿನ ತೀರವು ಪ್ರಶಸ್ತ ಎನಿಸುತ್ತಿದೆ. ಅಲ್ಲಿಯೇ ಯಜ್ಞವೇದಿಕೆ ನಿರ್ಮಾಣ ಪ್ರಾರಂಭವಾಗಲಿ ಎಂದರು. ಬ್ರಾಹ್ಮಣೋತ್ತಮರ ಮಾತುಗಳನ್ನು ಕೇಳಿ ಸಂತುಷ್ಟನಾದ ದಶರಥನು ಅಮಾತ್ಯರನ್ನು ಉದ್ದೇಶಿಸಿ ಹೀಗೆ ಹೇಳಿದನು: ಗುರುಗಳು ತಿಳಿಸಿದಂತೆ ಯಾಗಕ್ಕೆ ಅವಶ್ಯವಿರುವ ಎಲ್ಲಾ ಉಪಕರಣಗಳನ್ನು ಸಿದ್ಧಗೊಳಿಸಿ ಯಜ್ಞವೇದಿಕೆ ನಿರ್ಮಾಣ ಪ್ರಾರಂಭವಾಗಲಿ. ಶ್ರೌತ ಸೂತ್ರಾದಿಗಳ ಪ್ರಕಾರವಾಗಿ ಶಾಸ್ತ್ರೋಕ್ತವಾಗಿ ಶಾಂತಿಗಳು ನಡೆಯಬೇಕು. ಯಾಗದಲ್ಲಿ ಸ್ವಲ್ಪವಾದರೂ ದೋಷವಾದಲ್ಲಿ ಯಾಗದ ಕರ್ತೃವಿಗೆ, ಅಂದರೆ ಯಾಗ ಮಾಡುತ್ತಿರುವ ಯಜಮಾನನಿಗೆ ತೊಂದರೆ ಉಂಟಾಗುತ್ತದೆ. ಅದರಲ್ಲಿಯೂ ಬ್ರಹ್ಮ ರಾಕ್ಷಸನು ದೋಷಗಳನ್ನೇ ಹುಡುಕುತ್ತಿರುತ್ತಾನೆ. ದೋಷ ಕಂಡಲ್ಲಿ ತಕ್ಷಣವೇ ಕರ್ತೃ ನಾಶ ಹೊಂದುತ್ತಾನೆ. ದೋಷ ಉಂಟಾಗದಂತೆ ಸಂಪೂರ್ಣಗೊಳಿಸುವ ಜವಾಬ್ದಾರಿ ನಿಮ್ಮದು. ಯಾಗದ ಕುದುರೆಯ ರಕ್ಷಣೆಗಾಗಿ ಸಮರ್ಥರಾದ ಯೋಧರು ಮತ್ತು ಪುರೋಹಿತರು ನೇಮಕಗೊಳ್ಳಲಿ ಮತ್ತು ಅವರೆಲ್ಲರೂ ಅಶ್ವವನ್ನು ಅನುಸರಿಸಿ ನಡೆಯಲಿ. ಇದನ್ನು ಕೇಳಿದ ಅಮಾತ್ಯರೆಲ್ಲರೂ ಆಗಲಿ ಮಹಾರಾಜ, ತಮ್ಮ ಆಜ್ಞೆಗೆ ಅನುಸಾರವಾಗಿ ನಡೆಯುತ್ತೇವೆ ಎಂದು ಹೇಳಿ ಹೊರಟರು. ಬ್ರಾಹ್ಮಣರೆಲ್ಲರೂ ಮುಂದಿನ ಚೈತ್ರ ಮಾಸದ ಪೌರ್ಣಿಮೆಯಂದು ಯಜ್ಞವನ್ನು ಪ್ರಾರಂಭಿಸಬಹುದು ಎಂದು ಹೇಳಿ ಮಹಾರಾಜನನ್ನು ಆಶೀರ್ವದಿಸಿ ಅವನ ಅನುಮತಿಯೊಂದಿಗೆ ತಮ್ಮ ತಮ್ಮ ಮನೆಗಳಿಗೆ ತೆರಳಿದರು. ದಶರಥನು ಅಂತಃಪುರಕ್ಕೆ ತೆರಳಿ ತನ್ನ 3 ಧರ್ಮಪತ್ನಿಯರಿಗೆ ಹೀಗೆ ಹೇಳಿದನು: ನಾನು ಪುತ್ರ ಪ್ರಾಪ್ತಿಗಾಗಿ ಅಶ್ವಮೇಧ ಯಾಗ ಮಾಡಬೇಕು ಎಂದು ನಿರ್ಧಾರ ಮಾಡಿದ್ದೇನೆ. ಆದ್ದರಿಂದ ನೀವು 3 ಯಜ್ಞ ದೀಕ್ಷೆ ತೆಗೆದುಕೊಳ್ಳಿ ಎಂದನು. ತಮಗೂ ಇಷ್ಟವಾದ ಮಾತುಗಳನ್ನಾಡಿದ ರಾಜನ ಬಗ್ಗೆ ಸಂತೋಷಪಟ್ಟು ಅದರಂತೆಯೇ ನಡೆಯಲು ಅವರೆಲ್ಲರೂ ಸಿದ್ಧರಾದರು. ಧನ್ಯವಾದಗಳು. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.